ಅವ್ರಿಗೆ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ಸಹಾಯಧನ ಬರ್ತಿರ್ತದೆ. ಅವ್ರು ಕಟ್ತಿರೋ ಬಡ್ಡಿಗೆ ಅವ್ರ ಸಾಲಕ್ಕೆ ಎಲ್ಲ ಸಹಾಯಧನ ಬರ್ತಿರ್ತದೆ. ಅಷ್ಟೋ ಇಷ್ಟೋ ಉಳಿತಾಯ ಮಾಡ್ಕೊಂಡು ರೈತರು ಕಟ್ಕೊಂಡು ಹೋಗ್ತಾ ಇರ್ತಾರೆ. ಸಂಘಕ್ಕೆ ಬರೋ ಸಹಾಯಧನ ಎಲ್ಲನೂ ಇವರೇ ಒಂದು ಅಕೌಂಟ್ಗಳು ಫೇಕ್ ಅಕೌಂಟ್ಗಳು ಅಧಿಕಾರಿಗಳು ಕ್ರಿಯೇಟ್ ಮಾಡ್ಕೊಂಡು ಆ ಸಂಘಕ್ಕೆ ಸರ್ಕಾರದಿಂದ ಬರೋ ಎಲ್ಲಾ ಸಹಾಯಧನವನ್ನು ಅದಕ್ಕೆ ಹಾಕೊಂಡು ರೈತರಿಗೆ ನಬಾರ್ಡಿಂದ ಕೂಡ ರಾಗಿ ಸಬ್ಸಿಡಿ ಮತ್ತೆ ರೈತರು ಇಟ್ಟಿರೋ ಗೋಲ್ಡ್ 0% ಇಂಟ್ರೆಸ್ಟ್ ಅಂತ ಇಟ್ಟಿರ್ತಾರೆ DCC ಬ್ಯಾಂಕ್ ಅಲ್ಲಿ. ಅದೆಲ್ಲನೂ ದೋಖಾ ಮಾಡ್ಕೊಂಡು ಕಳ್ತನ ಮಾಡ್ಕೊಂಡು ಅವ್ರ ಫೇಕ್ ಅಕೌಂಟಿಗೆ ಮನಸ ಇಚ್ಛೆ ಹಾಕೊಂಡು ಈ ಆಡಳಿತ ಮಂಡಳಿಯವರೇ ಉದ್ದೇಶಪೂರ್ವಕವಾಗಿ ಮಾಡಿಸ್ಕೊಂಡ್ ಬಂದಿರ್ತಾರೆ. ನಮ್ ಜಿಲ್ಲೆಯಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಆಡಳಿತ ಮಂಡಳಿ ಈಸ್ಟ್ ಇಂಡಿಯಾ ಕಂಪನಿ ಆದಾಗ ಆಗ್ಬಿಟ್ಟೈತೆ. 30 ವರ್ಷದಿಂದ ಯಾವುದೇ ರೀತಿ ಚುನಾವಣೆ ಇಲ್ಲ DCC ಬ್ಯಾಂಕ್ ಆಡಳಿತ ಮಂಡಳಿಗೆ. ಇನಾಮಿನೇಷನ್ ಅದೊಂಥರ ಒಂದ್ ಕಂಪ್ನಿ, ಈಸ್ಟ್ ಇಂಡಿಯಾ ಕಂಪ್ನಿ ಹೆಂಗೆ ನಮ್ಗೆ ಸ್ವಾತಂತ್ರ್ಯದಿಂದ ಹಿಂದೆ ಕಪ್ಪ ಕೊಟ್ಟು ನಾವು ಕೊಡ್ಬೇಕಾಗಿತ್ತು, ಹಂಗೆ ಈಗ ನಮ್ ಜಿಲ್ಲೆ ರೈತರೆಲ್ಲ DCC ಬ್ಯಾಂಕ್ ಆಡಳಿತ ಮಂಡಳಿ ಕಪ್ಪ ಕೊಡ್ಕೊಂಡು ಜೀವನ ಮಾಡ್ಬೇಕಾಗಿದೆ. ಈ ಅಧಿಕಾರಿಗಳು ಮಾಡೋ ದೋಖ ಏನದು ಆಡಳಿತ ಮಂಡಳಿಗೆ ಕಪ್ಪ ಕೊಟ್ಕೊಂಡು ಅಧಿಕಾರ ನಡೆಸ್ಕೊಂಡು ಚುನಾವಣೆ ಮಾಡ್ಕೊಂಡು ಹೋಯ್ತವ್ರೆ. ಅದರಿಂದ ಇಷ್ಟೆಲ್ಲ ರೈತರಿಗೆ ನಮ್ ಜಿಲ್ಲೆಯಲ್ಲಿ ದುಗ್ಗೇಳಿ ಹೋಬ್ಳಿ ಅಂತ ಅಲ್ಲ, ಇಡೀ ಜಿಲ್ಲೆ ರೈತರಿಗೆ ಈ ತರ ಸಮಸ್ಯೆ ಆಗೈತಿ. ಈ ತರ ಸಮಸ್ಯೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಆಗಿರಕ್ ಸಾಧ್ಯ ಇಲ್ಲ. ಆ ತರ ರೈತರನ್ನ ಯಾಮರಿಸ್ಕೊಂಡು ಮೋಸ ಮಾಡ್ಕೊಂಡು ಎಲ್ಲಾ ಸ್ವಸಹಾಯ ಸಂಘಗಳನ್ನ ಬಳಕೆ ಮಾಡ್ಕೊಂಡು ಈ ರೈತರ ಕಣ್ಣಿಗೆ ಮಣ್ಣು ಎರಚ್ಕೊಂಡು ಈಗ ದುಗ್ಗೇಳಿ ಒಂದ್ ಬ್ರಾಂಚ್ ಅಲ್ಲ, ಅವ್ರು ಒಪ್ಕೋತಿರೋದು 80 ಲಕ್ಷ ಒಂದ್ ವರ್ಷಕ್ಕೆ ಅಂತ, 85 ಲಕ್ಷ ಅಂತ. ಇದೇ ತರ ಎಷ್ಟು ಬ್ರಾಂಚ್ ಅವೆ, ಎಷ್ಟು ಸಾವಿರ ಕೋಟಿ ಹಗರಣ ಆಗೈತೆ. ಈ ಆಡಳಿತ ಮಂಡಳಿಯವರು ಇವ್ರು ಏನ್ ಮಾಡ್ತಾವ್ರ, ಕಣ್ಣು ಮುಚ್ಕೊಂಡ್ ಕೂತವ್ರ ಇಲ್ಲ ಅವರೇ ನನಗೆ ಎಷ್ಟು ಬೇಕು ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡು ಅಧಿಕಾರಿಗಳ ಜೊತೆ ಈ ತರ ಲೂಟಿ ಹೊಡಿಸ್ತವ್ರ ಏನೋ ಗೊತ್ತಿಲ್ಲ. ಈ ಡೈರಿ ಮತ್ತೆ DCC ಬ್ಯಾಂಕ್ ಎರಡೂ ಹಂಗೆ ಆಗೋಗಿದೆ ಜಿಲ್ಲೆಯಲ್ಲಿ. ಒಂದ್ ಕಂಪ್ನಿ ಕಪಿ ಮುಷ್ಟಿಗೆ ಸಿಕ್ಕಿ ರೈತರು ಈ ತರ ಒದ್ದಾಡಿ ಈ ತರ ರೋಡಿಗೆ ಬಂದು ಇವತ್ತು ಪ್ರತಿಭಟನೆ 30 ವರ್ಷ ಆದ್ಮೇಲೆ ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬಂದು ಸಿಕ್ಕೋಗೈತೆ. ಇದಕ್ಕೆ ನಮ್ ಜಿಲ್ಲೆಗೆ ಶಾಶ್ವತ ಪರಿಹಾರ ಬೇಕು. ನಮ್ ಸರ್ಕಾರಕ್ಕೆ ಮತ್ತೆ ನಮ್ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತೀವಿ, ನಮ್ ಜಿಲ್ಲೆಯಲ್ಲಿ ಈ ತರ ಆಗೈತೆ ಅಂತ. ಅವ್ರ ಮುಂದೆ ಏನ್ ಕ್ರಮ ತಗೊಂಡು ಇವ್ರ ಅಧಿಕಾರಿಗಳ ಮೇಲೆ ಏನ್ ವಿಚಾರಣೆ ಮಾಡಿ ಕಾನೂನು ಕ್ರಮ ಜರುಗಿಸಬೇಕಂತ ನಮ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಲಿಂಗೇಗೌಡರಿಗೆ, ಇಲ್ಲ ಸ್ಥಳೀಯ ಎಲ್ಲಾ ನಾಯಕರಿಗೂ ನಾವು ರೈತರ ಪರವಾಗಿ ಕೇಳ್ಕೊಂಡು ಈ ಸಲಕ್ಕೆ ಮನವರಿಕೆ ಮಾಡ್ತೀವಿ. ಈಗ ಬ್ಯಾಂಕ್ ಎಷ್ಟು ವರ್ಷದಿಂದ ಎಷ್ಟು ಹಣದ ವ್ಯವಹಾರ ಆಗಿದೆ? ಸುಮಾರು ಇದು ಒಂದು 4-5 ವರ್ಷದಿಂದ ಈ ತರ ಆಗಿದೆ. ಬಟ್ ಈಗ ಬಂದಿರೋ ಬೆಳಕಿಗೆ 1 ವರ್ಷದಿಂದ ಬಂದಿದೆ. ಈಗ ಮ್ಯಾನೇಜರ್ ಸಹ ಒಪ್ಕೊಂಡಿದ್ದಾರೆ, 85 ಲಕ್ಷ ಅವ್ಯವಹಾರ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಅದೊಂದು ಸಿಬ್ಬಂದಿಗಳನ್ನ ಇಬ್ಬರನ್ನ ಸಸ್ಪೆಂಡ್ ಮಾಡಿದೆ ಅಂತ ಹೇಳಿದ್ದಾರೆ. ಅದು ಸಸ್ಪೆಂಡ್ ಮಾಡಿದವರು ಬಿಟ್ಟಿದ್ದೋ ಎಷ್ಟು ಸತ್ಯ ಗೊತ್ತಿಲ್ಲ. ಬಟ್ ಇದು ನಾವು ಕೇಳ್ತಿದ್ ನ್ಯಾಯ ಕೇಳ್ತಿದ್ವಿ. ಏನ್ ನ್ಯಾಯ ಕೇಳ್ತಿದ್ವಿ ಅಂದ್ರೆ ರೈತರುಗಳಿಗೆ ಬಹಳ ಅನ್ಯಾಯ ಆಗಿದೆ. ಅನ್ಯಾಯ ಅಂದ್ರೆ ಇದು ರೈತರುಗಳು ತಡ ದುಡ್ಡು ಹಿಡಿದು ಓಡಿಡೋದು ಎಲ್ಲ ಪ್ರತಿಯೊಂದುವೆ ಬಂದದೆಲ್ಲನೂ ಇವರೇ ಲೆಕ್ಕ ಎಲ್ಲ ಪತ್ರ ಮಾಡಿ ಅಲ್ಲಿ ಹೇಳ್ತಾರೆ ಆಡಿಟ್ ಮಾಡಕ್ ಹೋಗಿದ್ದೆ. ಆಡಿಟ್ ಮಾಡಕ್ ಬಂದಿರೋ ವರ್ಷಕ್ಕೆ ಒಂದ್ಸಲ ಆಡಿಟ್ ಮಾಡ್ತಿದ್ದ, ವರ್ಷಕ್ಕೊಂದ್ಸಲ ಆಡಿಟ್ ಮಾಡ್ತಿದ್ದಾಗ ಈ ಲೆಕ್ಕ ಗೊತ್ತಾಗ್ತಾನೆ. ಈಗ ಇವ್ರು ಮ್ಯಾನೇಜರ್ ಕೈವಾಡ ಇಲ್ಲದೆ ಯಾರ್ದು ಹೋಗಲ್ಲ. ಇದು ಕೋಆಪರೇಟಿವ್ ಸೊಸೈಟಿಗಳು ಅಂತ ಕೋಆಪರೇಟಿವ್ ಎಲ್ಲ ಪ್ರತಿಯೊಂದು ಕೋಆಪರೇಟಿವ್ ಬ್ಯಾಂಕ್ಗಳಾಗಿರ್ಬೋದು, ಸೊಸೈಟಿಗಳು, ಡೈರಿ ಆಗಿರ್ಬೋದು, ನ್ಯಾಯ ಬ್ಯಾಂಕ್ ಪ್ರತಿಯೊಂದು ಈ ಆಡಳಿತ ಮಂಡಳಿಯಲ್ಲಿ ಬಹಳ ಅನ್ಯಾಯ ಆಗಿದೆ. ನಮ್ಮ ಹಾಸನ 85 ಲಕ್ಷ ವ್ಯವಹಾರ ಆಗಿದೆ ಅಂತ ಬಂದಿದೆ ಇಲ್ಲಿ. ನಮ್ಮ ಅಂದಾಜು 1 ಕೋಟಿ ಅಂತ ಹೇಳಿದೆ. ಮ್ಯಾನೇಜರ್ ಒಪ್ಕೊಂಡಿದ್ದಾರೆ 85 ಲಕ್ಷ ಅಂತ ಒಪ್ಕೊಂಡಿದ್ದಾರೆ. ಮ್ಯಾನೇಜರ್ ಈಗ ಬಾಯ್ ಬಿಟ್ಟಿದ್ದಾರೆ. ಮ್ಯಾನೇಜರ್ ಒಪ್ಕೊಂಡು 85 ಲಕ್ಷ ಅಂತ ಒಪ್ಕೊಂಡಿದ್ದಾರೆ. ಸುಮಾರು ಇದಾದ್ರೆ ನಡೀತಾ ಇದೆ ಆಗ್ಲಿಂದ. ಇದು ಕೇಳೋರು ಯಾರು ಇರಲ್ಲ. ಇವಾಗ ರೈತರುಗಳೇ ಎದ್ದು ಹೋರಾಟ ಮಾಡಿ ನಿಂತಿರೋದ್ರಿಂದ ಅವ್ರಿಗೆ ಒಂದು ಜಯ ಹೋಗ್ಬೇಕು ಎಲ್ಲರಿಗೂ. ನಮ್ಮ ಹಾಸನ ಶಿವಲಿಂಗೇಗೌಡರು ಸಚಿವರಾದಂತ ಅವ್ರ ಗಮನಕ್ಕೂ ಸಹ ಇದು ಗಮನ ಮುಟ್ಬೇಕು. ಈ ಏನು ಅವ್ಯವಹಾರ ಆಗಿದೆ ಅವರೆಲ್ಲರೂ ಕೂಡ ಸಸ್ಪೆಂಡ್ ಅಂತಲ್ಲ, ಡಿಸ್ಮಿಸ್ ಮಾಡ್ಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊತಾ ಇದೀವಿ.